ಕಾನ್ಸೆಪ್ಟ್ ಇಂದ ಇಷ್ಟು 30,000 ಉದ್ಯೋಗ ಸೃಷ್ಟಿಯಾಗ ಸಾಧ್ಯ ಆಯಿತು 9 ತಿಂಗಳಲ್ಲಿ ಅನ್ನುವಂತ ಮಾತನಾಡ್ತಾರೆ. ನೀವು ಫಾಕ್ಸ್ಕಾನ್ದು ಬೆಳವಣಿಗೆನ ನೋಡಿದ್ದೀವಿ. ಇದನ್ನು ನಾವು ಭಾಳ ವರ್ಷಗಳಿಂದ ಫಾಕ್ಸ್ಕಾನ್ ಅವ್ರನ್ನ ಆ್ಯಪಲ್ ಅವ್ರನ್ನ ಮನವೊಲಿಸಿ ಇವತ್ತೊಂದು ದಿವಸ ಎಲ್ಲ ರೀತಿಯ ಇದು ಮಾಡಿ ಮುಖ್ಯಮಂತ್ರಿಗಳು ಫಾಕ್ಸ್ಕಾನ್ ಚೇರ್ಮನ್ರು ಕೂಡ ಇಲ್ಲಿ ಬಂದಿದ್ದರು. ಅವ್ರಿಗೆ 300 ಎಕರೆ ಭೂಮಿಯನ್ನು ಕೊಟ್ಟು ಎಲ್ಲ ಮಾಡಿ ಇವತ್ತೊಂದು ದಿವಸ ನಾವು ಅವ್ರಿಗೆ ಇನ್ಸೆಂಟಿವ್ಸ್ ಕೊಟ್ಟು ಎಲ್ಲವನ್ನ ಮಾಡಿ ಈಗ ಫಾಕ್ಸ್ಕಾನ್ ಆಗಿದೆ. ಹೀಗಾಗಿ ಇದು ನಮ್ಮ ರಾಜ್ಯ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಾನು ಮತ್ತು ನಮ್ಮ IT ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ನಮ್ಮೆಲ್ಲರ ಒಂದು ಪ್ರಯತ್ನ, ಇದು ರಾಜ್ಯದ ಪ್ರಯತ್ನ. ಅಶ್ವಿನಿ ವೈಷ್ಣವ್ರಿಗೆ ಅವ್ರಿಗೆ ಅದರಿಂದ ಕ್ರೆಡಿಟ್ ತಗೋಬೇಕಾಗಿದ್ರೆ ಅಶ್ವಿನಿ ವೈಷ್ಣವ್ರು ನಾನು ಟ್ವೀಟ್ ಮಾಡಿದ್ದೀನಿ, ಒಂದು ಸೆಮಿ ಕಂಡಕ್ಟರ್ ಇಂಡಸ್ಟ್ರಿನ ಕೊಡಿ. ಯಾವ ರೀತಿ ನೀವು ಇಲ್ಲಿ 3 ಜನ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿದವ್ರು ಬಂದಿದ್ರಿ ಇಲ್ಲಿ ಕಂಪ್ನೀಸು, ನಾನು ಹೇಳಕ್ಕೆ ಹೋಗೋದಿಲ್ಲ, ಅದು ಸೀಕ್ರೆಸಿ ಇದರಿಂದ ಮಾತನಾಡಕ್ಕೆ ಹೋಗೋದಿಲ್ಲ. 3 ಜನ ಬಂದರು ಇಲ್ಲಿ, ನಮ್ಮಲ್ಲಿ ಒಪ್ಪಿಗೆ, ನಮ್ಮಲ್ಲಿ ಇಂಟ್ರೆಸ್ಟ್ ತೋರಿಸಿ, ಇಚ್ಛೆಯನ್ನು ತೋರಿಸಿ ಡೆಲ್ಲಿಗೆ ಹೋದರು. ಅವರು ಬೇರೆ ಬೇರೆ ಕಡೆ ಡೈವರ್ಟ್ ಆದರು. ಹಾಗಿದ್ರೆ ನೀವು ಕ್ರೆಡಿಟ್ ತಗೊಳ್ಳಿ. ಅದೊಂದು ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಯನ್ನು ಕೊಟ್ಟು ನಾವು ಕೊಟ್ಟಿದ್ದೀವಿ ಅಂತೇಳಿ ಅಶ್ವಿನಿ ವೈಷ್ಣವರು ಕ್ರೆಡಿಟ್ ತಗೊಳ್ಳಿ. ಅದನ್ನು ಬಿಟ್ಟು ಈ ಥರ ಇದು ಶೋಭೆ ತರುವಂಥದ್ದಲ್ಲ. ಅದಕ್ಕೆ ಅಶ್ವಿನಿ ವೈಷ್ಣವ್ರು ನಾನು ನಿನ್ನೆ ಟ್ವೀಟು ಮಾಡಿದ್ದೀನಿ. ನಮಗೆ ಯಾವ ರೀತಿ ಮೈಕ್ರೋನ್ ಇದೆ, ಟಾಟಾ ಇದೆ, SCL ಟೆಕ್ ಫಾಕ್ಸ್ಕಾನ್ ಇದೆ. ಮತ್ತು SCL ಟೆಕ್ ಫಾಕ್ಸ್ಕಾನ್ ಯಾಕೆ ಕರ್ನಾಟಕಕ್ಕೆ ಬರಲಿಲ್ಲ? ಅವ್ಯಾಕೆ ಬರಲಿಲ್ಲ ಕರ್ನಾಟಕಕ್ಕೆ? ಒಂದು ಸೆಮಿ ಕಂಡಕ್ಟರ್ ಇಂಡಸ್ಟ್ರೀಸ್ ಏನಾಗಿದೆ, ಇವರು ತಮ್ಮ ಬೇಕಾಗಿದ್ದಲ್ಲ ಆಸಾಮು, ಅಲ್ಲಿ ಆಗಬಾರ್ದು ಅಂತ ಹೇಳೋದಲ್ಲ, ಆಸಾಮು, ಮಹಾರಾಷ್ಟ್ರ, ಆಮೇಲೆ ಗುಜರಾತು, BJP ರೂಲ್ ಸ್ಟೇಟ್ಸ್ಗೆ ಅವ್ರನ್ನ ಕಳಿಸ್ತಾರೆ. ಯಾಕಂದರೆ ಇವ್ರ ಹತ್ರ PLI ಅವ್ರ ಹತ್ರ ಇರ್ತದೆ, ಇನ್ಸೆಂಟಿವ್ಸ್ ಏನಿದೆಯಲ್ಲ ಅದು ಇನ್ಸೆಂಟಿವ್ಸ್ ಬೇಕಾಗಿರ್ತದೆ. ಅದರ ಸಲುವಾಗಿ ಅವ್ರು ಹೋದವ್ರನ್ನ ಬೇರೆ ಕಡೆ ಕಳಿಸ್ತಾರೆ. ಅಶ್ವಿನಿ ವೈಷ್ಣವ್ರು ನಾನು ವಿನಂತಿ ಮಾಡ್ಕೋತೀನಿ, ದಯವಿಟ್ಟು ನೀವು ಕ್ರೆಡಿಟ್ ತೊಗೊಳಕತ್ರಿ. ನಮಗೆ ಒಂದು ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಯನ್ನು ಯಾವ ರೀತಿ ಮೈಕ್ರೋನ್ ಟಾಟಾ ಇದೆಯಲ್ಲ ಅಂತ ದೊಡ್ಡದಾದಂಥ ಮೈಕ್ರೋನ್ ಒಂದು ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಯನ್ನು ಕೊಟ್ಟು ನಾನು ಕೊಟ್ಟಿದ್ದೀನಿ ಅಂತೇಳಿ ಇವತ್ತು ದಿವಸ ಮೋದಿ ಸರ್ಕಾರ, BJP ಸರ್ಕಾರ, ಅಶ್ವಿನಿ ವೈಷ್ಣವರು ಕೊಟ್ಟಿದ್ದೀವಿ ಅಂತ ಹೇಳಿ ಅಂಥದ್ದನ್ನು ಕೊಟ್ಟು ಇವತ್ತಿನ ದಿವಸ ಅದಕ್ಕೆ ಕ್ರೆಡಿಟ್ ತಗೊಳ್ಳಿ ಅಂತ ಹೇಳಿ ನಾನು ಅವ್ರಿಗೆ ಕೇಳ್ಕೊತೇನೆ. ನೋಬರ್ ಸಾಕು. ಇದು ಸೆನ್ಸಿಟಿವ್ ಇಶ್ಯೂಸ್, ಇದಕ್ಕೆ ಜಾಸ್ತಿ ನಮ್ಮ ಟ್ವೀಟ್ ಮಾಡಿದ್ರು, ನನ್ನ ಅವಧಿಯಲ್ಲಿ ನಾನು CM ಆಗಿದ್ದ ಸಂದರ್ಭದಲ್ಲಿ ಅದು ಸಹಿ ಹಾಕಲಾಗಿತ್ತು. ಯಾರು? ಬೊಮ್ಮಾಯಿ ಅವರು ಟ್ವೀಟ್ ಮಾಡಿದ್ರು. ಅಯ್ಯೋ, ಯಾಕೆ ಮಾಡಲಿಲ್ಲ ಅಂತ ನಿಮ್ಮ ಕಾಲದಲ್ಲಿ? ಇನ್ಸೆಂಟಿವ್ಸ್ ಕೊಟ್ಟವ್ರು ನಾವು, ಭೂಮಿ ಕೊಟ್ಟವ್ರು ನಾವು. ಪಾಪ ಪ್ರಿಯಾಂಕ್ ಖರ್ಗೆ ಅವರು ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಬಿಡಿ, ಒಳ್ಳೆಯದಲ್ಲ. ನಾನು ರಾಜ್ಯದ ಹಿತದೃಷ್ಟಿದ್ರೆ ನಾನು ಜಾಸ್ತಿ ಮಾತನಾಡಕ್ಕೆ ಹೋಗೋದಲ್ಲ. ಇಷ್ಟೇ ತಿಳ್ಕೊಬಿಡ್ತೀನಿ. ಒಂದು ಸೆಮಿ ಕಂಡಕ್ಟರ್ ಬೊಮ್ಮಾಯಿ ಅವ್ರಿಗೆ ಹೇಳ್ತೀನಿ, ಬೊಮ್ಮಾಯಿಯವರ ನೀವೆಲ್ಲರೂ ಕೂಡಿ ಒಂದು ಸೆಮಿ ಕಂಡಕ್ಟರ್ ಇಂಡಸ್ಟ್ರೀಸನ್ನು ಯಾವುದು ಅವಾಗ ಯಾಕೆ ಸುಮ್ಮಿದ್ರಪ್ಪ? 3-4 ಜನ, ನಾನು ಹೇಳ್ತೀನಿ, ಇಲ್ಲಿ 3-4 ಜನ ನಮ್ಮಲ್ಲಿ ಬಂದು ನಮ್ಮಲ್ಲಿ ಸೆಮಿ ಕಂಡಕ್ಟರ್ ಇಂಡಸ್ಟ್ರೀಸನ್ನು ಸೆಮಿ ಕಂಡಕ್ಟರ್ ಇಂಡಸ್ಟ್ರಿನ ಮಾಡ್ತೀವಿ ಅಂಥೇಳಿ ಇಚ್ಛೆ ವ್ಯಕ್ತಪಡಿಸಿ ಹೋದಂಥವ್ರನ್ನ ಡೈವರ್ಟ್ ಆದರು. ಅವಾಗ ಎಲ್ಲಿದ್ರು ಬೊಮ್ಮಾಯಿ? ಮಲಗಿದ್ರು ಅವಾಗ? ಬೇಡ, ರಾಜಕೀಯ, ನಾನು ರಾಜ್ಯದ ಹಿತದೃಷ್ಟಿಯಿಂದ ರಾಜಕೀಯ ಮಾಡೋಕ್ಕೆ ಹೋಗೋದಲ್ಲ. ಇದು ಕ್ಷುಲ್ಲಕ ರಾಜಕಾರಣ ಅಷ್ಟೇ, ಚೀಪ್ ಗಿಮಿಕ್ಸ್.